ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಎಲ್ಲರೂ ಚೆನ್ನಾಗಿದ್ದೇವೆ. ನೀವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮತ್ತು ನಿಮ್ಮನ್ನೆಲ್ಲ ನನ್ನ ಚಾನಲ್ ಆದಂಥ ಗ್ಲೋಬಲ್ ನಿವಾಸಿ ಕನ್ನಡತೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ, ಹಾಗೆಯೇ ನನ್ನ ಕಂಟೆಂಟ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಈ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಹರಸಿ ಮತ್ತು ಹಾರಸಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಈ ವ್ಲಾಗಲ್ಲಿ ಏನು ನೋಡೋಣ ಅಂತಂದರೆ, ನಾವು ಬೀಚ್ಗೆ ಹೋಗಿದ್ವಿ ಅಲ್ವಾ. ನಾವು ಆಲ್ರೆಡಿ ಪ್ರೀವಿಯಸ್ ಒಂದು 2 ವ್ಲಾಗ್ಸ್ ಹಾಕಿದ್ದೀನಿ ನಾನು. ಫಸ್ಟ್ ನಾವು ಮನೆಯಿಂದ ಸ್ಟಾರ್ಟ್ ಮಾಡಿದಾಗ ರೋಡ್ ಟ್ರಿಪ್ಪೆಲ್ಲ ಹೇಗಿತ್ತು, ಹಾಗೆಯೇ ಅಲ್ಲಿ ನಾವು ಓಷನ್ ಸಿಟಿ ಅಂತ ಪ್ಲೇಸ್ಗೆ ಹೋದ್ಮೇಲೆ ನಮ್ಮದೆಲ್ಲ ಅಲ್ಲಿ ಹೋಟೆಲ್ ಟೂರ್ ಆಗಿರ್ಬೋದು, ಹಾಗೆಯೇ ನಾವು ಈವ್ನಿಂಗ್ ಓಷನ್ನಲ್ಲಿ ಆಟ ಆಡಿರೋದು, ಮತ್ತು ಈವ್ನಿಂಗ್ ನಾವು ಬೋರ್ಡ್ ವಾಕ್ ಮಾಡಿರೋದು, ಹಾಗೆಯೇ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿರೋದು, ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೆ. ಇವತ್ತಿನ ವ್ಲಾಗಲ್ಲಿ ಏನು ನೋಡೋಣ ಅಂತಂದರೆ, ಇನ್ನೊಂದು ಸ್ವಲ್ಪ ವ್ಯಾಸ್ಟಾಗಿ ಈ ಒಂದು ದೊಡ್ಡ ಹೋಟೆಲ್ದು ಟೂರ್ ನೋಡೋಣ, ಹಾಗೆಯೇ ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅವ್ರದ್ದು ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ಗೇಮಿಂಗ್ ರೂಮ್ ಇದೆ. ನಾನು ಸ್ವಲ್ಪ ನನ್ನ ಮಗನ ಜೊತೆಗೆ ಚೆಸ್ ಅಲ್ಲಿ ಕೂಡ ಆಟ ಆಡಿದೆ. ಅದಾದಮೇಲೆ ಹೊರಗಡೆ ಬಂದು ಮತ್ತೆ ಬೋರ್ಡ್ ವಾಕ್ ಮಾಡಿದ್ವಿ. ಬಟ್ ಡೇ ಟೈಮಲ್ಲಿ ಬೋರ್ಡ್ ವಾಕ್ ಎಲ್ಲ ಹೆಂಗಿರುತ್ತೆ ಅಂತ ನೋಡೋಣ. ಇದ್ರ ಜೊತೆಗೇ ಕೊನೆಗೆ ಸ್ವಲ್ಪ ರೈಡ್ಸ್ ಎಲ್ಲ ಇತ್ತು, ಅದನ್ನು ಮಗ ಆಟ ಆಡ್ದ. ಅದಾದಮೇಲೆ ಮತ್ತೆ ವಾಪಸ್ ಬಂದು ನಾವು ಆ್ಯಕ್ಚುಲಿ ಇವತ್ತು ವಾಪಸ್ ನಾವು ಮನೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಒಂದು ಎಂಟೈರ್ ಡೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಬಿಕಾಸ್ ಲೈಟಿಂಗ್ ಎಲ್ಲ ಇದೆ. ತುಂಬ ಚೆನ್ನಾಗಿ ನಿಮಗಿನ್ನೂ ಕಾಣಿಸುತ್ತೆ ಆ್ಯಕ್ಚುಲಿ ಈ ಸಿಟಿ ಎಲ್ಲ ಹೇಗಿದೆ, ಆಮೇಲೆ ಮತ್ತು ಓಷನ್ ಎಲ್ಲ ಹೇಗಿದೆ, ಬೋರ್ಡ್ ವಾಕ್ ಎಲ್ಲ ಹೇಗಿದೆ ಅನ್ನೋದನ್ನು ನೋಡೋಣ. ಸೊ ನಾವು ಇಲ್ಲಿರೋದು ಸೆಕೆಂಡ್ ಫ್ಲೋರಲ್ಲಿ. ನೋಡ್ಬೋದು ಚೆಸ್ ಬೋರ್ಡ್ ಎಷ್ಟು ದೊಡ್ಡದಾಗಿದೆ ನೋಡಿ. ನಮ್ಮ ಮಗನಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ. ಸೊ ಮಗಳಿಗೂ ಕೂಡ, ಬಟ್ ಅವಳಿಗೆ ಇನ್ನೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಸ್ಟಾಲರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಯೂಶ್ವಲಾಗಿ ಮನೇಲಿ ನಾನು ಅಥವಾ ನನ್ನ ಹಸ್ಬೆಂಡು ನಮ್ಮ ಮಗನ ಜೊತೆ ಚೆಸ್ ಆಟ ಆಡ್ತಿರ್ತೀವಿ. ಬಟ್ ಇಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಿದ್ವಿ, ಒಂದು 15-20 ನಿಮಿಷ ಹಾಗೆ ಆಟ ಆಡ್ಕೊಂಡ್ವಿ. ಚೆನ್ನಾಗಿತ್ತು, ಬಟ್ ತುಂಬ ಹೆವಿ ಇತ್ತು ಇದೆ ಎಲ್ಲ ಸ್ವಲ್ಪ ಎತ್ತೋದಕ್ಕೆ. ಸೊ ಇಲ್ಲಿ ಇದು ಗೇಮಿಂಗ್ ರೂಮ್ ಅಂತ ಹೇಳಿದ್ನಲ್ಲ, ಇದನ್ನು ದಾಟಿ ಸ್ವಲ್ಪ ಆ ಕಡೆ ಫ್ರಂಟ್ ಏನು ಕಾಣಿಸ್ತಾ ಇದೆ ಅಲ್ಲ, ಒಂಥರ ಡೋರ್ ಥರ, ಅಲ್ಲಿ ಬಂದುಬಿಟ್ಟು ಇಂಡೋರ್ ಸ್ವಿಮ್ಮಿಂಗ್ ಪೂಲನೇ ಇದೆ. ಬಟ್ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ನಾವು ಯೂಶ್ವಲಾಗಿ ಕಮ್ಯುನಿಟಿ ಅಲ್ಲಿ ಇದ್ದಾಗೂ ಹೋಗ್ತಾನೆ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಮತ್ತೆ ನಾವು ಇಲ್ಲಿ ಸ್ವಿಮ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಟ ಆಡೋ ಅಂಥ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಸ್ವಲ್ಪ ನಮ್ಮ ಮಗ ಆಟ ಆಡ್ದ ಆ್ಯಕ್ಚುಲಿ. ಅದಾದಮೇಲೆ ಮತ್ತೆ ನಾವು ಹೋಟೆಲಿಂದ ಹೊರಗಡೆ ಬಂದು ಬೋರ್ಡ್ ವಾಕ್ಗೆ ಹೊರಟ್ವಿ. ಸೊ ಈ ಥರ ನೋಡ್ತೀರಲ್ವ, ಇಂಡೋರ್ ಗೇಮ್ಸ್ ಮಕ್ಕಳಿಗೆ ಇದ್ದರೂ ಕೂಡ ನಾವು ಎಲ್ಲ ಗೇಮ್ಸ್ಗೂ ಪೇ ಮಾಡಬೇಕಾಗುತ್ತೆ. ಸೊ ಎವ್ರಿ ಟೈಮು $1 ಹಾಕಿ ಮಾಡಬೇಕು. ಅದು 1 ನಿಮಿಷ ಆಟ ಆಡ್ಬೋದು ಅಷ್ಟೇ. ಸೊ ಇಲ್ಲಿ ಚೆನ್ನಾಗಿ ನನ್ನ ಮಗ ದುಡ್ಡು ಉಡಾಯಿಸ್ತಾ ಇದ್ದ ಅಂತ ಹೇಳ್ಬೋದು. ಬಿಕಾಸ್ ಎದ್ದು ಬರ್ತಾನೆ ಇಲ್ಲ ಅವನು. ಆಲ್ಮೋಸ್ಟ್ ನಮ್ಮ ಹತ್ರ ಅಷ್ಟು ಕಾಯಿನ್ಸ್ ಆಗಲಿ ಡಾಲರ್ ನೋಟ್ಸ್ ಆಗಲಿ ಇರಲಿಲ್ಲ. ಯೂಶ್ವಲಾಗಿ ಕ್ಯಾರಿ ಮಾಡಲ್ಲ ಅಲ್ವಾ, ಯಾವಾಗಲೂ ನಾವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ $5-6 ಹಾಗೇನೋ ಆಟ ಆಡ್ದ. ಅದಾದಮೇಲೆ ನಮ್ಮ ಹತ್ರ ದುಡ್ಡೂ ಇರಲಿಲ್ಲ. ಸೊ ಹಾಗಾಗಿ ಕರ್ಕೊಂಡು ಹೋದ್ವಿ ಕೆಳಗಡೆ, ಬೋರ್ಡ್ ವಾಕ್ಗೆ ಹೋಗೋಣ ಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು.
ಎಸ್, ನಾನು ಇಲ್ಲಿ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದು ಇಲ್ಲಿದೆ ನೋಡಿ. ಇಲ್ಲಿ ಎಲ್ಲ ಸ್ವಲ್ಪ ಏನೋ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಏನಂದರೆ ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು ಸಿಂಗಲ್ ಚೇರ್ ಕೂಡ ಫ್ರೀ ಇರಲಿಲ್ಲ. ಬಟ್ ನಾವು ಹಿಂದಿನ ದಿನ ಆಲ್ರೆಡಿ ಆಟ ಆಡಿದ್ವಿ, ಮತ್ತು ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ನಮಗೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಬಿಕಾಸ್ ನಮಗೆ ಬೋರ್ಡ್ ವಾಕ್ ಮಾಡೋದೇ ತುಂಬ ಇತ್ತು. ಡೇ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಮ್ಮ ಬೇಬಿ ಕೂಡ ಆವಾಗ ಸ್ವಲ್ಪ ವಾಕ್ ಮಾಡೋದು ಕಲ್ತಿದ್ಲು. ಸೊ ಹಾಗಾಗಿ ನಮಗೆ ಮತ್ತೆ ಪೂಲ್ಗೆ ಇಳಿಯುವಂಥ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಸ್ವಲ್ಪ ಅಲ್ಲಿ ಹಾಗೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನೋಡಿ ಬೋರ್ಡ್ ವಾಕ್ ಮಾಡೋದಕ್ಕೆ ಹೊರಗಡೆ ಬಂದ್ವಿ. ನಾವು ಹೊರಗೆ ಬಂದ ತಕ್ಷಣ ಸ್ವಲ್ಪ ನಮಗೆ ಕ್ಲೌಡಿ ಅಂತಲೇ ಅನ್ನಿಸ್ತು. ಬಟ್ ಆಫ್ಟರ್ 5 ಮಿನಿಟ್ಸ್ ಆಲ್ರೆಡಿ ಮತ್ತೆ ತುಂಬಾ ಸೆಕೆ ಅನ್ಸೋಕ್ಕೆ ಶುರು ಆಯಿತು. ಹಾಗೆಯೇ ತುಂಬ ಬಿಸಿಲಿತ್ತು. ನಾವು ಸನ್ಸ್ಕ್ರೀನ್ ಹಾಕ್ಕೊಳ್ಳೋದು ಮರೆತುಬಿಟ್ಟಿದ್ವಿ. ಸೊ ಹೋಟೆಲಿಂದ ಆಪೋಸಿಟನ್ನೇ ನಮ್ಮದು ಪಾರ್ಕಿಂಗ್ ಲಾಟ್ ಇತ್ತು. ಸೊ ಅಲ್ಲಿಗೆ ಹೊರಟ್ವಿ ನಾವು. ಸ್ವಲ್ಪ ಕಾರಲ್ಲೇ ಇಟ್ಬಿಟ್ಟಿದ್ವಿ, ನಾವು ಸನ್ಸ್ಕ್ರೀನ್ನ ತೊಗೊಂಡು ಬರೋದು ಮರೆತುಬಿಟ್ಟಿದ್ವಿ. ಸೊ ಹಾಗಾಗಿ ಸ್ವಲ್ಪ ಸನ್ಸ್ಕ್ರೀನ್ನ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಐ ಥಿಂಕ್ ಎಲ್ಲ ಪೇರೆಂಟ್ಸು ಇದನ್ನು ರಿಲೇಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನಾವು ಸಿಂಗಲ್ ಇದ್ದಾಗ ಅಥವಾ ನ್ಯೂಲಿ ಮ್ಯಾರಿಡ್ ಇದ್ದಾಗ ಎಲ್ಲದೂ ನೀಟಾಗಿ ತುಂಬ ಕೇರ್‌ಫ್ರೀಯಾಗಿ ಓಡಾಡಿಕೊಂಡು ಇರ್ತೀವಿ. ಬಟ್ ಮಕ್ಕಳಾದಾಗ ಮರೆಯೋದು ಸಹಜ. ಅದು ಇಬ್ಬರು ಮಕ್ಕಳು ಅಂತ ಅಂದಾಗ ನಮ್ಮ ಮಗಂದು ಥಿಂಗ್ಸೇ ಬೇರೆ ಇರುತ್ತೆ, ನಮ್ಮ ಮಗಳದ್ದು ಥಿಂಗ್ಸೇ ಬೇರೆ ಇರುತ್ತೆ. ಅವಳೇನು ಟಾಡ್ಲರ್ ಅಲ್ವಾ. ಸೊ ಹಾಗಾಗಿ ಅವಳದು ಟಾಯ್ಸು, ಬುಕ್ಸು, ಅದು ಇದು ಡೈಪರ್ ಆಗಿರ್ಬೋದು, ಬಟ್ಟೆ ಇಟ್ಕೊಳ್ಳೋದ್ರಲ್ಲೇ ನಾನು ಬ್ಯುಸಿ ಆಗಿಬಿಟ್ಟಿರ್ತೀನಿ. ಕೆಲವೊಂದು ಥಿಂಗ್ಸ್ನೆಲ್ಲ ಮರ್ತೋಗಿರೋದು ಅಂದರೆ ತೊಗೊಂಡು ಬಂದಿರ್ತೀವಿ, ಕಾರಲ್ಲಿತ್ತು ಅಂತ ಹೇಳಿದ್ನಲ್ಲ, ಹಾಗಾಯಿತು. ಸೊ ಇದು ಸಹಜನೇ, ಇದು ಪಾರ್ಟ್ ಆಫ್ ಪೇರೆಂಟಿಂಗ್ ಅಂತಲೇ ಹೇಳ್ಬೋದು. ಸೊ ಏನೂ ಮಾಡೋಕ್ಕಾಗಲ್ಲ. ಇದರಲ್ಲೇ ನಮ್ಮದು ತುಂಬ ಜಾಸ್ತಿ ಟೈಮ್ ಹೋಗಿಬಿಡುತ್ತೆ ಮಕ್ಕಳ ಜೊತೆಗಿದ್ದಾಗ. ಬಟ್ ಅದನ್ನೇ ಎಂಜಾಯ್ ಮಾಡ್ತೀವಿ ನಾವು. ಎಷ್ಟೇ ಒಂದು ಸಣ್ಣ ಪುಟ್ಟ ಈ ಥರ ಒಂದು ಡಿಸ್ಕಂಫರ್ಟ್ ಆದರೂ ಕೂಡ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಟೈಮ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾನೆ ಇರ್ತೀವಿ, ಎವ್ರಿ ಪೇರೆಂಟ್. ಇಲ್ಲಿ ನೋಡಿ ನಮ್ಮ ಮಗ ಅವನಿಗೆ ತುಂಬಾ ಸೆಕೆ ಇತ್ತು ಅಲ್ವಾ, ಬಿಸಿಲಿತ್ತಲ್ಲ, ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿತೀನಿ ಅಂತ ತಗೊಳ್ತಾ ಇದ್ದ. ಬಟ್ ಅದು ಒಳಗಡೆ ಹಾಕಿ ಇವ್ರ ಆಪ್ಷನ್ ಬೇರೆ ಕೊಟ್ಟಿದ್ರು. ಬಟ್ ಅಲ್ಲಿ ಬಂದಿದ್ದು ಕೋಕೋ ಕೋಲಾ ಬಂತು, ಅವನಿಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ತಲೆ ಮೇಲೆ ಕೈ ಇಟ್ಕೊಂಡು, ಡ್ಯಾಡಿ ನಂಗೆ ಇದು ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಪೇರೆಂಟಿಂಗ್ ವಿಷಯ ಅಂತ ಬಂದಾಗ ನಾನು ಯೂಶ್ವಲಾಗಿ ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡುವಾಗ ಅವರೂ ಸೇಮ್ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ನಮಗೆ ಏನು ಫಸ್ಟ್ ಮಗು ಆಗಿರುತ್ತಲ್ಲ, ಲೈಕ್ ಪೇರೆಂಟಿಂಗೂ ನಮಗೂ ಹೊಸದಿರುತ್ತಲ್ಲ, ಯಾವಾಗಲೂ ಸ್ವಲ್ಪ ಫಸ್ಟ್ ಮಗು ಆದಾಗ ಚಾಲೆಂಜಸ್ ತುಂಬಾ ಫೇಸ್ ಮಾಡ್ತೀವಿ ಅಂತ ಹೇಳ್ಬೋದು. ಬಿಕಾಸ್ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ. ಮಗುನೂ ಏನಾದರೂ ಸರಿಯಾಗಿ ಊಟ ಮಾಡದೇ ಇದ್ದರೆ ಅಥವಾ ನಿದ್ದೆ ಮಾಡದೇ ಇದ್ದರೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ. ಹ್ಯಾಂಡಲ್ ಹೆಂಗೆ ಮಾಡಬೇಕಂತ ಗೊತ್ತಿರಲ್ಲ. ಸೊ ಬಟ್ ಅದೇ ಸೆಕೆಂಡ್ ಬೇಬಿ ಆದಾಗ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ವಿಷಯಗಳೆಲ್ಲ ಟೆನ್ಷನ್ ಮಾಡೋದು ಕಡಿಮೆ ಮಾಡ್ಕೊಳ್ತೀವಿ. ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅದರಲ್ಲೇ ನಮ್ಮ ಮಗ ಸ್ವಲ್ಪ ತುಂಬಾ ಪ್ರಿಫರೆನ್ಸಸ್ ಜಾಸ್ತಿ ಊಟದ ಬಗ್ಗೆ. ಸೊ ಹಾಗಾಗಿ ತುಂಬಾ ಕಾಡ್ತಾನೆ ಅಂತ ಹೇಳ್ಬೋದು. ಸೊ ನಾನು ಆ್ಯಕ್ಚುಲಿ ನನ್ನ ಇಂಟ್ರಡಕ್ಷನ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಬೆಳೆದಿರೋದೆಲ್ಲ ಸ್ವಲ್ಪ ಹಾಸ್ಟೆಲಲ್ಲಿ ಅಂತ. ಅಂದರೆ ಮಿಡಲ್ ಸ್ಕೂಲಿಂದ ಅಪ್ ಟು 10-11 ಇಯರ್ಸ್ವರೆಗೂ ನಾನು ನಮ್ಮ ಸಿಬ್ಲಿಂಗ್ಸ್ ಜೊತೆ ಬೆಳೆದಿದ್ದೀನಿ. ಅದಾದಮೇಲೆ ನಾವೆಲ್ಲರೂ ಆಲ್ಮೋಸ್ಟ್ ಹಾಸ್ಟೆಲಲ್ಲೇ ಬೆಳೆದಿದ್ದೀವಿ. ಸೊ ಹಾಗಾಗಿ ಈಗ ಪೇರೆಂಟಿಂಗ್ ಅಥವಾ ಫ್ಯಾಮಿಲಿ ಅಂತ ಬಂದಾಗ ನಮ್ಮದೇ ಒಂದು ಐಸೋಲೇಷನಲ್ಲಿ ಬೆಳೆದಿರ್ತೀವಿ ಅಲ್ವಾ. ಸೊ ಈ ಕೆಲವೊಂದು ಟಿಪ್ಸ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಏನಂತ ಗೊತ್ತಿರಲ್ಲ. ಇವಾಗ ಮನೇಲಿ ಬೆಳೆದಿದ್ರೆ ಮಮ್ಮಿಗಳನ್ನ ನೋಡಿ ಕಲಿತಾ ಇರ್ತೀವಿ, ಅಥವಾ ರಿಲೇಟಿವ್ಸ್ ಮನೆಗೆಲ್ಲ ಹೋದಾಗ ನಮ್ಮ ಏಜ್ ಗ್ರೂಪ್ನವರಿದ್ದರೆ ಅವ್ರ ಜೊತೆಗೆಲ್ಲ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇರ್ತೀವಿ. ಬಟ್ ನಾವು ಮನೆಗೆ ಬರ್ತಾ ಇದ್ದಿದ್ದೆ ವೆಕೇಷನ್ ಟೈಮಲ್ಲಿ ಅಷ್ಟೇ. ಸೊ ಹಾಗಾಗಿ ಈವನ್ದು ನನ್ನ ಸಿಬ್ಲಿಂಗ್ಸ್ ಎಲ್ಲನೂ ನಾವು ಹಾಸ್ಟೆಲಲ್ಲಿ ಬೆಳೆದಿರೋದ್ರಿಂದ ಈ ಟೈಮಲ್ಲಿ ನಾವು ಎಷ್ಟೇ ಒಬ್ರಿಗೊಬ್ರು ದೂರ ಇದ್ದರೂ ಕೂಡ
ಈ ಒಂದು ವರ್ಚುವಲ್ ವರ್ಲ್ಡಲ್ಲಿ ಫೋನ್ ಕಾಲ್ಸ್ ಆಗಿರ್ಬೋದು, ವೀಡಿಯೋ ಕಾಲ್ಸ್ ಆಗಿರ್ಬೋದು, ಏನೋ ಮಾಡಿಕೊಂಡು ಪೇರೆಂಟಿಂಗ್ ಎಲ್ಲ ಹೇಗೆ ಮಾಡೋದು ಏನು ಅಂತೆಲ್ಲ ಟಿಪ್ಸ್ ತೊಗೊಂಡು ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ, ಪೇರೆಂಟಿಂಗ್ ವಿಷಯ ಆಗಿರ್ಬೋದು, ಟಿಪ್ಸನ್ನು ಅವಾಗವಾಗ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ಈಗ ನಾವು ಒಂದು ಗಿಫ್ಟ್ ಸ್ಟೋರ್ಗೆ ಹೋಗಿದ್ವಿ, ಅಲ್ಲಿಂದ ಹೊರಗಡೆ ಬಂದ್ವಿ. ನೋಡ್ತಾ ಇರ್ತೀರಾ. ಜಸ್ಟ್ ಒಂದು ಹೆಡ್ ಕ್ಯಾಪ್ ತೊಗೊಳ್ಳೋಣ ಅಂತ ಹೋದ್ವಿ. ತುಂಬಾ ಬಿಸಿಲಿತ್ತಲ್ವ, ಸೊ ನಮ್ಮ ಮಗ ಒಂದು ಹೆಡ್ ಕ್ಯಾಪ್ ತೊಗೊಂಡ. ಸೊ ಅದ್ರ ಮೇಲೆ ಓಷನ್ ಸಿಟಿ ಅಂತ ಬರೆದಿತ್ತು, ಒಂದು ಮೆಮೊರಿನೂ ಇರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬರ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಹೆಂಗಿದೆ ಬರ್ಡೀಸ್ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲೇನು ನೋಡ್ತಾ ಇದೆಯವಲ್ಲ, ಇಲ್ಲಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಥರ ಅಂತ ಕಾಣಿಸುತ್ತೆ. ಸೊ ಇದು ಜಸ್ಟ್ ಓಷನ್ ಆಪೋಸಿಟೇ ಇದೆ. ಇಲ್ಲೆಲ್ಲ ನಾವು ರೂಮ್ಸ್ನ ರೆಂಟ್ ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ ನೈಟ್ ಆಗಲಿ ಅಥವಾ ಬೆಳಗ್ಗೆ ಆಗಲಿ ನೋಡೋದಕ್ಕೆ. ಹಾಗೆಯೇ ನಾನು ಸಿಂಗಲ್ ಹೋಮ್ಸ್ ಹೇಳ್ತಾ ಇದ್ನಲ್ಲ, ಈಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಲೈಕ್ ನೀವೇನಾದರೂ ಒಂದು ವಾರ ಇರಬೇಕು ಅಥವಾ 15 ಡೇಸ್ ಇರಬೇಕು, ಇಲ್ಲಾಂದರೆ 1 ಮಂತ್ ಗಂಟಲೆ ಇರಬೇಕು, ಇಲ್ಲೇ ಇದ್ಕೊಂಡು ವರ್ಕ್ ಮಾಡಿಕೊಂಡು ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಈ ಥರ ಸಿಂಗಲ್ ಫ್ಯಾಮಿಲಿ ಹೌಸಸ್ ಕೂಡ ಇದೆ. ಅದು ಕಾಸ್ಟ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಆಲ್ಸೋ ಅವೈಲೇಬಲ್. ಸೊ ಹೊಟ್ಟೆ ಹಸಿವು ಶುರು ಆಯಿತು ಎಲ್ರಿಗೂ, ಬಿಕಾಸ್ ಆಲ್ರೆಡಿ 3:30 ಮೇಲೆ ಆಗಿತ್ತು ಟೈಮು. ತುಂಬಾ ವಾಕ್ ಮಾಡ್ಕೊಂಡು ಬಂದ್ವಿ. ತುಂಬಾ ಬಿಸಿಲಿತ್ತಲ್ವ, ಸೊ ಬಟ್ ಚೆನ್ನಾಗಿತ್ತು. ಬಟ್ ಏನಾದರೂ ತಿನ್ನಬೇಕಲ್ಲ, ಮತ್ತು ಎನರ್ಜಿ ಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ನೋಡಿ ನಮ್ಮ ಮಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಹಾಗೆಯೇ ಒಂದು ಸ್ವಲ್ಪ ಅವನು ಸ್ಮೂದಿ ಕುಡ್ದ ಅಷ್ಟೇ. ಹಾಗೆ ನನ್ನ ಹಸ್ಬೆಂಡ್ ಇದೇನೋ ಒಂದು ಸ್ವಲ್ಪ ಸ್ವೀಟ್ ತೊಗೊಂಡಿದ್ರು, ಮತ್ತು ಬೇಬಿನೂ ಸ್ವಲ್ಪ ಸ್ಮೂದಿ ಕುಡಿದ್ಲು. ಅವಳಿಗೆ ಬೇರೆ ಫುಡ್ಡನ್ನೇ ಇತ್ತು, ನನಗೆ ಆಲ್ರೆಡಿ ರೆಡಿಮೇಡ್ ಫುಡ್ ತೊಗೊಂಡು ಹೋಗಿದ್ದೆ. ನಾವಿಬ್ಬರು ಸಬ್ವೇದಲ್ಲಿ ಸ್ಯಾಂಡ್ವಿಚ್ ತೊಗೊಂಡ್ವಿ. ಸ್ವಲ್ಪ ತುಂಬ ಲಾಂಗ್ ಬರುತ್ತೆ ಅದು, ಆ್ಯಕ್ಚುಲಿ 6 ಇಂಚಸ್ ಬರುತ್ತೆ. ಸೊ ಇಬ್ಬರೂ ಶೇರ್ ಮಾಡ್ಕೊಂಡು ತಿಂದ್ವಿ, ನಮಗೆಲ್ಲ ಅಷ್ಟು ದೊಡ್ಡದು ಒಬ್ಬೊಬ್ಬರೇ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಊಟ ಆಯಿತಾ, ಮತ್ತು ನಮ್ಮ ಮಗಂದು ಶುರು ಆಯಿತು, ನಾನು ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಂತ. ಸೊ ಎಲ್ಲಿ ಸಿಗಲಿಲ್ಲ. ನನ್ನ ಹಸ್ಬೆಂಡ್ ನಾನು ಇಲ್ಲೇ ಇರ್ತೀನಿ, ನೀನು ಅವನ್ನ ಕರ್ಕೊಂಡು ಹೋಗಿ ಬಾ ಅಂತ ಹೇಳಿ ಕಳಿಸಿದ್ರು. ಸೊ ಸ್ವಲ್ಪ ದೂರ ವಾಕ್ ಮಾಡಿಕೊಂಡು ಕರ್ಕೊಂಡು ಬಂದೆ. ಇಲ್ಲಿ ಯೂಶ್ವಲಾಗಿ ಯಾವುದೇ ಒಂದು ಹೋಟೆಲ್ ಆಗಲಿ ರೆಸ್ಟೋರೆಂಟ್ ಆಗಲಿ ನಾವು ಈಸಿಯಾಗಿ ಹೋಗಿ ರೆಸ್ಟ್ ರೂಮ್ಸ್ನ ಯೂಸ್ ಮಾಡ್ಬೋದು. ನಾವೇನು ಅಲ್ಲಿ ಬೈ ಮಾಡಬೇಕು ಅಥವಾ ಏನಾದರೂ ತಿನ್ನಬೇಕು ಅಂತ ರೂಲ್ಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ರೆಸ್ಟ್ ರೂಮ್ಸು ಎಲ್ಲ ಕಡೆಯೂ ಆ್ಯಕ್ಸಸ್ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಫೆಸಿಲಿಟೀಸ್ ಎಲ್ಲ ಅಮೇರಿಕಾದಲ್ಲಿ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಮೊದಲಿದ್ದಾಗೇ ಹೇಳ್ದಾಗೇ ನಮ್ಮ ಬೇಬಿ ಈಗ ಸ್ವಲ್ಪ ವಾಕ್ ಮಾಡೋಕ್ಕೆ ಶುರು ಮಾಡಿರೋದ್ರಿಂದ ನಮಗೆ ಅವಳು ಜಸ್ಟ್ ಹೊರಗಡೆ ಎಕ್ಸ್ಪ್ಲೋರ್ ಮಾಡಿ ವಾಕ್ ಮಾಡಬೇಕು, ಅವಳಿಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋದೇ ಇತ್ತು. ಸೊ ಹಾಗಾಗಿ ಪೂಲಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾವು. ಎನಿವೇ ಹೋಗಬೇಕು ಅಂತಂದರೆ ಕಮ್ಯುನಿಟಿ ಪೂಲ್ ಇದ್ದೇ ಇರುತ್ತೆ. ಸೊ ನೋಡ್ಬೋದು ಎಷ್ಟೊಂದು ಸ್ಟೋರ್ಸ್ ಇದೆ. ನಮಗೆ ಏನಾದರೂ ಮರೆತು ಬಂದಿದ್ದರೂ ಕೂಡ ಬೀಚಲ್ಲಿ ಆಟ ಆಡೋವಂಥ ಥಿಂಗ್ಸ್ ಆಗಿರ್ಬೋದು, ಆಮೇಲೆ ಏನಾದರೂ ಬೀಚ್ ಚೇರ್ಸ್ ಬೇಕು ಅಂತಂದರೆ ಎನಿಥಿಂಗ್ ಬೀಟ್ ಎನಿಥಿಂಗ್ ಎಲ್ಲದೂ ಇಲ್ಲಿ ಸಿಗುತ್ತೆ. ಬಟ್ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅಷ್ಟೇ.
ಸೊ ಬೋರ್ಡ್ ವಾಕ್ ತುಂಬಾ ಲಾಂಗ್ ಅನಿಸುತ್ತೆ, ತುಂಬಾ ಏನೋ ಟಯರ್ಡ್ ಆಗಿಬಿಡುತ್ತೆ ಆ್ಯಕ್ಚುಲಿ ಅಟೆಸ್ಟ್ ನಾವು ವಾಕ್ ಮಾಡೋಕ್ಕೆ ಹೋದರೆ. ಇಲ್ಲೆಲ್ಲ ಬೈಸಿಕಲ್ ಇದೆ, ರೆಂಟನ್ನು ಮಾಡ್ಕೋಬೋದು ಬೇಕು ಅಂತಂದರೆ. ಅಲ್ಲಲ್ಲೇ ಬೆಂಚಸ್ ಇದೆ, ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಹಾಗೆಯೇ ನಮಗೆ ಏನು ಎನಿಥಿಂಗ್ ಲೈಕ್ ಪಿಜ್ಜಾ ಆಗಿರ್ಬೋದು, ಪ್ಯಾನ್ಕೇಕ್ಸ್ ಆಗಿರ್ಬೋದು, ಅಥವಾ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು. ನಮಗೆ ಫುಡ್ ಅಂತೂ ಇಲ್ಲೇ ವಾಕ್ ಮಾಡ್ತಾ ಇದ್ದಾಗಲೇ ಸೈಡ್ಗೆ ಸಿಕ್ಬಿಡುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಅಲ್ಲಲ್ಲೇ ನಾವು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತಾ ಇದ್ವಿ. ಹಾಗೆಯೇ ಬೇಬಿಗೆ ಸ್ವಲ್ಪ ಹಸಿವಾಯಿತು, ಅವಳಿಗೆ ಒಂದು ಸ್ವಲ್ಪ ಹಾಲು ಕುಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಲು ಕುಡಿಸ್ತಾ ಇದ್ದೀವಿ. ತುಂಬಾ ಬಿಸಿಲಾಗೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ಸ್ವಲ್ಪ ತಣ್ಣಗಿರೋ ನೀರು ಬೇಕು ಅಂತ ಹೇಳಿಬಿಟ್ಟು ಕೂಲ್ ಡ್ರಿಂಕ್ಸ್ ಸ್ಟೋರ್ಗೆ ಬಂದು ತೊಗೊಳ್ತಿದ್ದೀವಿ. ಹಾಗೆಯೇ ನಮ್ಮ ಮಗ ಒಂದು ಸ್ವಲ್ಪ ಜ್ಯೂಸ್ ತೊಗೊಂಡ. ಬಟ್ ಒಂದೊಂದು ವಾಟ್ರ್ ಬಾಟ್ಲ್ ಬಂದು $6 ಹಾಗೇನೇ ಇತ್ತು, ತುಂಬಾ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಸೊ ಬಟ್ ಹಾಗೇನೆ ಜಸ್ಟ್ ಒಂದು 2 ಬಾಟ್ಲು ಅಷ್ಟೇ ತೊಗೊಂಡ್ವಿ. ಯೂಶ್ವಲಾಗಿ ವೆಕೇಷನ್ಗೆ ಹೋದಾಗ ಏನೋ ಈಗ ನಾವೆಲ್ಲಾದರೂ ಉಳ್ಕೊಂಡ್ರೆ ಮತ್ತು ಫುಡ್ಡಿಂದಾಗಿರ್ಬೋದು ಎಲ್ಲದೂ ಎಕ್ಸ್ಪೆನ್ಸಿವ್ ಅನಿಸುತ್ತಲ್ಲ. ನಾರ್ಮಲ್ಲಾಗಿ ಪ್ರೈಸಸ್ ಇರೋದನ್ನು ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಮೈಂಡಲ್ಲಿ. ಬಿಕಾಸ್ ವಾಟರ್ ಬಾಟಲ್ಸ್ ಎಲ್ಲ ಯೂಶ್ವಲಾಗಿ ನಾವು ಯಾರಾದರೂ ಮನೆಗೆ ಗೆಸ್ಟ್ ಕರೆದ್ರೆ ಅಥವಾ ಏನಾದರೂ ಪಾಟ್ಲಾಕ್ ಮಾಡಿದರೆ ಎಲ್ಲ ಕಾಸ್ಕೋದಲ್ಲೇ ತೊಗೊಂಡು ಬರ್ತೀವಿ. ಇದೆಲ್ಲ $2.5-3ಗೆ 12 ಪ್ಯಾಕ್ಸ್ 20 ಪ್ಯಾಕ್ಸ್ ಅಂತೆಲ್ಲ ಬರ್ತಾ ಇರುತ್ತೆ. ಸೊ ಈಗ ಇಲ್ಲಿ ಒಂದು ಬಾಟ್ಲಿಗೆ $6 ಕೊಡಬೇಕು ಅಂತಂದರೆ ಹೆಚ್ಚಿಗೆ ಅನಿಸುತ್ತಲ್ವ. ಸೊ ಬಟ್ ಇಟ್ಸ್ ಪಾರ್ಟ್ ಆಫ್ ಟ್ರಾವೆಲ್ ಅಂತಲೇ ಹೇಳ್ಬೋದು. ಎಲ್ಲ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಆ ಟೈಮ್ಗೆ ಬೇಕಾಗಿರುತ್ತೆ, ಎಷ್ಟು ಬೇಕೋ ಅಷ್ಟು ತೊಗೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಈಗ ಆಲ್ಮೋಸ್ಟ್ ರೈಡ್ಸ್ ಇರೋವಂಥ ಪ್ಲೇಸ್ಗೆ ನಾವು ರೀಚ್ ಆಗ್ತಾ ಇದ್ದೀವಿ. ನೋಡ್ಬೋದು ಅಲ್ಲಿ ಫೆರಿಸ್ ವೀಲ್ ಇದೆ. ಹಾಗೆಯೇ ಇದನ್ನು ಒಂದು ಅಡ್ವೆಂಚರಸ್ ಪಾರ್ಕ್ ಅಂತ ಹೇಳ್ಬೋದು ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಅಷ್ಟೊಂದು ಒಳಗಡೆ ವಾಟರ್ ಸ್ಪೋರ್ಟ್ಸ್ ಥರ ಏನೂ ಆ್ಯಕ್ಟಿವಿಟೀಸ್ ಇಲ್ಲ. ಬಟ್ ಎಲ್ಲ ಥರ ಒಂದು ಡಿಫ್ರೆಂಟ್ ರೈಡ್ಸ್ನ ಮಾಡ್ಬೋದು. ಸೊ ನನಗೆ ರೈಡ್ಸ್ ಅಂತ ಬಂದಾಗ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಬೇಗನೆ ತಲೆ ಸುತ್ತು ಬಂದುಬಿಡುತ್ತೆ. ಇವಾಗ ಕೆಲವೊಂದು ರೈಡ್ಸ್ ಎಲ್ಲ ನಾವು ಮಕ್ಕಳಿಗೆ ಕಂಪನಿ ಕೊಡಬೇಕಾಗತ್ತಲ್ವ. ಸೊ ಆ ಟೈಮಲ್ಲೆಲ್ಲ ಯೂಶ್ವಲಾಗಿ ನನ್ನ ಹಸ್ಬೆಂಡೇ ಹೋಗ್ತಾರೆ. ಸೊ ಇಲ್ಲಿ ಎಲ್ಲ ರೈಡ್ಸ್ಗೆ ಹೆಂಗೆ ಚಾರ್ಜ್ ಮಾಡ್ತಾಯಿದ್ರು ಅಂದರೆ ಅವ್ರದ್ದು ಒಂದು ಪ್ಯಾಕೇಜಸ್ ಇತ್ತು. ಪ್ಯಾಕೇಜಸ್ ಹೇಗೆ ಅಂತಂದರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಒಂದು $40 ಪ್ಯಾಕೇಜು ಅಥವಾ $50 ಕೊಟ್ಟು ಏನಾದರೂ ಒಂದು ಪ್ಯಾಕೇಜ್ನ ತೊಗೋಬೇಕು ಅಂತಂದರೆ ಪಾಯಿಂಟ್ಸ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು $50 ಏನಾದರೂ ತೊಗೊಂಡ್ರೆ 30 ಆರ್ 35 ಪಾಯಿಂಟ್ಸ್ ಹಾಗೇನೋ ಕೊಟ್ಟಿದ್ರು ನಮಗೆ. ಸೊ ಈಗ ಹೆಂಗೆ ಅಂತಂದರೆ ಒಂದು ಗೇಮ್ ಆಡಿದರೆ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ಇವಾಗ ಫೆರಿಸ್ ವೀಲ್ ಇದೆಯಲ್ಲ, ಅದನ್ನೇನಾದರೂ ಆಟ ಆಡಿದರೆ ಒಂದು 12 ಪಾಯಿಂಟ್ಸು 15 ಪಾಯಿಂಟ್ಸು ಅಂತ ಇತ್ತು. ಆಮೇಲೆ ಈಗ ರೋಲರ್ ಕೋಸ್ಟರ್ ಇದನ್ನು ಆಡಿದ್ದ ನಮ್ಮ ಮಗ. ಸೊ ಇದಕ್ಕೊಂದು 15 ಪಾಯಿಂಟ್ಸ್ ಅಂತ ಏನೋ. ಆಲ್ಮೋಸ್ಟ್ ಲೈಕ್ 35 ಪಾಯಿಂಟ್ಸ್ ಅಂತಂದರೆ ಅವನು 2 ರೈಡ್ಸ್ ಮಾಡೋಷ್ಟರೊಳಗೆ ಇನ್ನೊಂದು ಥರ್ಡ್ ರೈಡ್ ಆಡಬೇಕು ಅಂತಂದರೆ ಪಾಯಿಂಟ್ಸ್ ಕಡಿಮೆ ಆಗ್ತಾಯಿತ್ತು ಆಲ್ಮೋಸ್ಟು, ಮತ್ತೆ ಬೈ ಮಾಡಬೇಕು ಆ ಥರ. ಇದು ಒಂಥರ ತುಂಬ ಟ್ರಿಕ್ಕಿಯಾಗಿತ್ತು. ಹಾಗೆಯೇ ಅವರು ದುಡ್ಡು ಮಾಡೋದು ಅಂತ ಅನಿಸುತ್ತೆ. ಬಟ್ ಇದನ್ನು ಈಗೇನಿದೆ ಅಲ್ಲ, ಇದು ಆಟ ಆಡ್ತಿರುವಾಗ ತುಂಬಾ ಭಯಪಟ್ಕೊತಾ ಇದ್ದ ನಮ್ಮ ಮಗ. ಸೊ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತಲೇ ಹೇಳ್ತಾ ಇದ್ದ. ಆದರೂ ಸ್ವಲ್ಪ ಅವರು ಒಂದು 2 ನಿಮಿಷ ಆಟ ಆಡಿಸಿ ಸ್ಲೋ ಆಗಿ ಆಮೇಲೆ ಸ್ಟಾಪ್ ಮಾಡಿದರು. ಸೊ ಈ ಪ್ಲೇಸ್ ಹೆಂಗಿರುತ್ತೆ ಅಂದರೆ ಎಲ್ಲದೂ ತುಂಬ ಕಲರ್ಫುಲ್ಲಾಗಿರುತ್ತೆ. ಆಮೇಲೆ ತುಂಬ ಹೈಟಲ್ಲೇ ಇರುತ್ತಲ್ವ, ಮಕ್ಕಳಿಗೆ ಒಂಥರ ಎಕ್ಸೈಟ್ಮೆಂಟ್ ಅನಿಸುತ್ತೆ, ಎಲ್ಲದನ್ನು ಟ್ರೈ ಮಾಡಬೇಕು ಅಂತ ಇರ್ತಾರೆ. ಬಟ್ ನಮಗೆ ಗೊತ್ತಿರೋಲ್ಲ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಅಲ್ವಾ. ಸೊ ಒಂದು ಟಿಪ್ ಏನು ಅಂತಂದರೆ ಲೈಕ್ ಊಟ ಆದ ತಕ್ಷಣ ಇಮಿಡಿಯೇಟಾಗಿ ಈ ಥರ ರೈಡ್ಸ್ ಎಲ್ಲ ಆಟ ಆಡೋದು ಇಟ್ಸ್ ನಾಟ್ ಗುಡ್ ಅಂತ ಅನಿಸುತ್ತೆ ನನಗೆ. ನಾವು ಆಲ್ರೆಡಿ ಊಟ ಮಾಡಿ 1.5 ಅವರ್ಸ್ ಹಂಗಾಗಿತ್ತು. ಬಟ್ ಆ ಥರ ಮಾಡ್ಬೋದು, ಲೈಕ್ ಊಟ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ರೈಡ್ಸಿಗೆ ಕಳಿಸೋವಂಥದ್ದಾಗಿರ್ಬೋದು. ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ತುಂಬಾ ತಲೆ ಸುತ್ತು ಬರುತ್ತಲ್ವ, ಈವನ್ ಮಕ್ಕಳಿಗೂ ಹಾಗಾಗೋ ಚಾನ್ಸಸ್ ಇರುತ್ತೆ.
ಸೊ ಇದು ಒಂದು ಲಾಸ್ಟ್ ಗೇಮ್ ಆಡ್ತಿದ್ದಾರೆ. ಇವರು ಹೇಗೆ ಅಂತಂದರೆ ಪಾಯಿಂಟ್ಸ್ ಇರೋ ಥರ ಆ ಥರ ಪ್ಯಾಕೇಜ್ ನಾವೇನು ಕನ್ಸಿಡರ್ ಮಾಡಲ್ಲ ಅಂತಂದರು. ಮತ್ತು ಇಲ್ಲಿ ಸಪ್ರೇಟ್ ಪೇ ಮಾಡಿ ಆಟ ಆಡ್ತಿದ್ದಾರೆ. ಸೊ ಹಾಗಾಗಿ ಏನೋ ಅದೇನಾದರೂ ಗನ್ ಶಾಟ್ ಅವ್ರು ಏನಲ್ಲಿ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇಟ್ಟಿರ್ತಾರಲ್ಲ ಅದಕ್ಕೆ ಹೊಡೆದ್ರೆ ಅಲ್ಲಿರೋ ಟಾಯ್ಸಲ್ಲಿ ಇವರೇ ಸೆಲೆಕ್ಟ್ ಮಾಡ್ಕೋಬೋದು ಯಾವುದು ಅಂತ ಹೇಳಿಬಿಟ್ಟು. ಅದೇನಂತ ಕ್ವಾಲಿಟಿ ಇರುವಂಥ ಸ್ಟಫ್ ಏನಲ್ಲಿ ಇಟ್ಟಿರಲ್ಲ ಅವರು. ಬಟ್ ಇಟ್ಸ್ ಜಸ್ಟ್ ಎ ಫನ್, ಏನೋ ಗನ್ ಶಾಟ್ ಹೊಡೆಯೋದು, ಗುರಿ ಇಟ್ಟು ಹೊಡೆಯೋದು ಮಾಡ್ತಾ ಇರ್ತೀವಲ್ಲ, ಆ ಥರ ಒಂದು ಗೇಮ್ ಇದು ಅಷ್ಟೇ. ಸೊ ನೋಡಿದ್ರಿ ಅಲ್ವಾ ನಮ್ಮ ಡೇ ಎಲ್ಲ ಹೇಗೆ ಹೋಯಿತು ಅಂತ. ನಮ್ಮ ಜೊತೆಗೇ ನೀವು ಏನೋ ವರ್ಚುವಲ್ ಆಗಿ ಒಂದು ಬೀಚ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಹಾಗೆಯೇ ಬೋರ್ಡ್ ವಾಕ್ ಎಕ್ಸ್ಪೀರಿಯೆನ್ಸನ್ನು ಏನೋ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ಇದೆಲ್ಲ ರೈಡ್ಸ್ ಆದಮೇಲೆ ಸ್ವಲ್ಪ ಏನೋ ಸೀ ಶೋರ್ ಹತ್ರ ಹೋಗಿ ಕೂತ್ಕೊಂಡಿದ್ವಿ ನಾವು. ಜಸ್ಟ್ ಒಂದು 10 ಮಿನಿಟ್ಸ್ ಹಾಗೆ ರಿಲ್ಯಾಕ್ಸ್ ಮಾಡಿದ್ವಿ ಎಲ್ರೂ. ಅದಾದಮೇಲೆ ನಾವು ಮತ್ತೆ ಏನೋ ರೂಮ್ಗೆ ಬಂದು ಏನೋ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಚೆಕ್ಔಟ್ ಮಾಡಿಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಒಂದು ಫ್ಯಾಮಿಲಿ ಟೈಮ್. ಬ್ಯುಸಿ ಸ್ಕೆಡ್ಯೂಲಲ್ಲಿ ಸ್ವಲ್ಪ ಮನೆಯಿಂದ ದೂರ ಬಂದು ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನೇನು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿಂದ ನಾನು ಹೇಳ್ದಾಗೇ ಒಂದು 4ರಿಂದ 5 ತಾಸು ಹಂಗಾಗುತ್ತೆ. ಸೊ ಹೈವೇದಲ್ಲಿ ಹೋಗೋದ್ರಿಂದ ಯೂಶ್ವಲಾಗಿ ಹಸ್ಬೆಂಡೇ ಡ್ರೈವ್ ಮಾಡ್ತಾರೆ. ಡೇ ಟೈಮಲ್ಲಾದರೆ ನಾನು ಸ್ವಲ್ಪ ಹೈವೇದಲ್ಲಿ ಡ್ರೈವ್ ಮಾಡ್ತೀನಿ. ಬಟ್ ಆದಷ್ಟು ಅವರೇ ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮಕ್ಕಳಿದ್ದಾಗ ನಾನು ಸ್ವಲ್ಪ ಏನೋ ಹೈವೇದಲ್ಲಿ ಪ್ರಿಫರ್ ಮಾಡಲ್ಲ ಡ್ರೈವ್ ಮಾಡೋದಕ್ಕೆ. ಹಾಗಾಗಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.